ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ GK ಕನ್ನಡ ಫ್ಯಾಮಿಲಿ ಲವ್. ದಯವಿಟ್ಟು ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GK ಕನ್ನಡ ಫ್ಯಾಮಿಲಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಫ್ಯಾಕ್ಟ್ರಿಯಲ್ಲಿ ತಾಡ್ಪಲ್ ಹಾಕ್ತಾಯಿದ್ರು. ತಾಡ್ಪಲ್ ಯಾವ ಥರ ಸಿಂಕ್ ಮಾಡ್ತಾಯಿದ್ದಾರೆ ನೋಡ್ರಿ, ಹೀಟ್ ಮಾಡಿಬಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತದು. ನೋಡ್ರಿ ಯಾವ ಥರ ಹೀಟ್ ಮಾಡ್ತಾಯಿದ್ದಾನೆ. ಅವ್ನು ಡೆಲ್ಲಿಯಿಂದ ಬಂದಿದ್ದಾನೆ, ಅವನಿಗೆ ಕನ್ನಡ ಬರೋಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ರಿ. ಒಂದು ಸ್ವಲ್ಪನೂ ಕೂಡ ಆಗ್ತಾಯಿಲ್ಲ. ಸ್ವಲ್ಪ ಅದು ಹಾಳೆ ಅಡಿಗೆ ಮಣ್ಣು ಸಿಕ್ಕೊಂಡಿದ್ದ ಕಾರಣಕ್ಕಾಗಿ ಸ್ವಲ್ಪ ಹಾಳೆ ಸುಟ್ಟೈತಲ್ಲಿ, ತಗೊಳಕ್ಕೆ ಬರಲಿಲ್ಲ. ಮಣ್ಣು ಆ ಥರ ಆಗುತ್ತೆ. ಬಟ್ ಪ್ಯಾಚ್ ವರ್ಕ್ ಮಾಡ್ತಾನೆ ಅದನ್ನು ಮೇಲ್ಗಡೆ, ಮಣ್ಣು ಸಿಕ್ಕೊಂಡಿತ್ತಲ್ಲ, ಸೊ ಹಂಗಾಗಿ ಅದು ಸ್ವಲ್ಪ ಅಲ್ಲಿ ಹೋಲ್ ಬಿದ್ದಂಗೆ ಆಯ್ತು. ಏನು ತೊಂದರೆ ಇಲ್ಲ ರೀ, ಅದ್ರ ಮೇಲೆ ಮತ್ತೆ ಬೇರೆ ಇನ್ನೊಂದು ಹಾಕಿ ಪ್ಯಾಚ್ ವರ್ಕ್ ಮಾಡ್ತಾರೆ. ನಾಳೆ ನೋಡಿರಿ, ನಮ್ಮ ಕಂಪ್ನಿ ಇರ್ತಕ್ಕಂಥ ಎಲ್ಲ ಎಂಪ್ಲಾಯೀಸು ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ಆ ತಾಡ್ಪಲ್ನ ಇದು ಮಾಡಿಕೊಂಡು ಕೆಳಗಡೆ ಹೇಳ್ತೀವಿ. ಇವಾಗ ಒಂದು 50 ಫೀಟ್ ಇರುತ್ತೆ. ಅದು ರೋಲ್ ಆಗಿದ್ರೆ ಅಲ್ಲಿಂದ ಉಳಿಸ್ಬಿಡ್ತಾಯಿದ್ರು, ಬಟ್ ರೋಲ್ ಎಲ್ಲ ಫ್ಲ್ಯಾಟ್ ಬಂದಿದೆ ಅದು. ಹಾಗಾಗಿ ಈ ಥರ ಹಾಕೊಂಡು ಹೋಗ್ಬೇಕಾಗುತ್ತೆ. ಅದನ್ನು ಗಾಳಿ ಭಾಳ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಹುಡುಗರಿಗೆ. ಅವರು ತುಂಬ ಚೆನ್ನಾಗಿ ಕೋಪರೇಟ್ ಕೊಡ್ತಾಯಿದ್ದಾರೆ. ಎಲ್ಲ ಹುಡುಗರು ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟ್ ಕೂಡ ಭಾಳ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಇದರಲ್ಲಿ ಮೆಕ್ಯಾನಿಕಲ್ ಟೀಮು, ಎಲೆಕ್ಟ್ರಿಕಲ್ ಟೀಮು ಮತ್ತು ಟ್ರೈನಿ ಎಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಹುಡುಗರು ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ ನೀರು ಸಂಗ್ರಹಣೆ ಮಾಡೋದಕ್ಕೆ ಫ್ಯಾಕ್ಟ್ರಿಗೆ. ಇದು ಹೊಲದಲ್ಲಿ ಆದರೆ ಕೃಷಿ ಹೊಂಡ ಅಂತೀವಲ್ಲ, ಆ ಟೈಪ್ ನಾವು ನೀರು ಸಂಗ್ರಹಣೆ ಮಾಡ್ತಾ ಇರೋದು. ಇದು ನಾ ಹೇಳ್ದೈತೆ ಕೆಳಗೆ ಈ ಥರ ಮಾಡಿಕೊಂಡ್ರೆ ಖರ್ಚು ಕಡಿಮೆ, ಬಟ್ ನೀರು ನಮಗೆ ಇದಾಗುತ್ತೆ. ನಾವು ಕಾಂಕ್ರೀಟ್ ಹಾಕಿ ಆ ಥರ ಮಾಡಿಕೊಂಡ್ರೆ ಅದು ಹೊಡಿತು, ಮತ್ತು ಪ್ರಾಬ್ಲಮ್ ಆಯ್ತು, ಸಮಸ್ಯೆ. ಈ ಥರ ಮಾಡಿಕೊಂಡ್ರೆ ಯಾವ ಸಮಸ್ಯೆನೇ ಇರೋದಿಲ್ಲ. ನಮಗೆ ಬೇಕಾದಾಗ ಇದು ಮಾಡಿಕೊಂಡು ಮತ್ತು ಬೇಡ ಆದಾಗ ಅದನ್ನ ಇದನ್ನು ಕೂಡ ಮಾಡ್ಬೋದು. ನೋಡಿ ಯಾವ ಥರ ಮಿಷನ್ ಹೋಗ್ತಾಯಿದೆ. ಗೊತ್ತಿನ ಒಂದು 5ರಿಂದ 10 ನಿಮಿಷದೊಳಗೆ ಒಂದು ಪಾರ್ಟ್ ಪೂರ್ತಿ ಹೀಟ್ ಮಾಡ್ಕೊಂಬಿಟ್ಟು ಜಾಯಿಂಟ್ ಮಾಡ್ತಾನೆ. ನೋಡ್ರಿ ಎಷ್ಟು ಸಣ್ಣದಿದೆ. ಮಿಷನ್ ಕೂಡ ಫುಲ್ ಬ್ಯಾಗಲ್ಲೇ ತೊಗೊಂಬಂದ್ಬಿಡ್ತಾನೆ, ಕ್ಯಾರಿ ಮಾಡ್ಕೊಂಡು ತೊಗೊಂಬರ್ತಾನೆ. ಅಷ್ಟೇ ಕನೆಕ್ಷನ್ ಇದಿರೋದು, ಭಾಳ ಸಿಂಪಲ್ ಇದೆ. ಅವನಿಗೆ ಕನ್ನಡ ಬರೋಲ್ಲ, ಸ್ವಲ್ಪ ತಮಾಷೆ ಮಾಡ್ತಾ ಇರ್ತಾರೆ ಅವ್ರಿಗೆ. ನೋಡಿರಿ ಯಾವ ಥರ ಹೋಗ್ತಾ ಇದೆ ಅಂದ್ಬಿಟ್ಟು. ಒಂದು ಸ್ವಲ್ಪ ಎಲ್ಲಿ ಗ್ಯಾಪ್ ಇರೋಂಗಿಲ್ಲ, ಎಲ್ಲ ಚೆಕ್ ಮಾಡ್ಕೊತ ಬಂದೀವಿ ನಾವು ಹಿಂದ್ಗಡೆಯಿಂದ. ತುಂಬ ಚೆನ್ನಾಗಿ ಬರ್ತಾಯಿದೆ. ಆಲ್ರೆಡಿ ಸಂಜೆ ಆಗಿತ್ತು. ಇಷ್ಟು ಒಂದು ಸೈಡೆಲ್ಲ ಪೂರ್ತಿ ಮುಗಿಸಿದ್ವಿ. ಇವತ್ತು ಮುಗಿಸಿ ಹೋಗ್ಬೇಕಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ನೋಡಿ ಯಾವ ಥರ ನೀಟಾಗಿ ಬರ್ತಾಯಿದೆ ಅಂತ. 2 ಇಂಚು ಪೂರ್ತಿ ಇದಾಗುತ್ತೆ. ಅದು ಹೀಟ್ ಆಗಿಬಿಟ್ಟು ಅದು 2 ಇಂಚು ಜಾಯಿಂಟ್ ಆಗುತ್ತೆ. ಅದು ಹೀಟ್ ಜಾಸ್ತಿ ಮಾಡ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ಳೋಕೆ ಅದು ಬಟನ್ಸ್ ಒಂದು ಆ ಕಡೆಗೆ ಇದೆಯಲ್ಲ, ಅದು ನೋಡಿರಿ. ಸುಮ್ಮನೆ ಈ ಥರ ಹಿಡ್ಕೊಂಡು ಹೋಗ್ಬಿಟ್ರೆ ಅದೇ ಹೀಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊತ ಹೋಗ್ತಾ ಇರ್ತೈತೆ. ಅದು ಮೆಲ್ಟ್ ಮಾಡ್ಕೊಂಡು. ಎಲ್ಲ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದೆ ಅಂದರೆ ಎಲ್ಲ ಸ್ಮಾರ್ಟ್. ಲಾಸ್ಟ್ ಟೈಮ್ ಒಂದು ಹೊಂಡದಲ್ಲಿ ನಾವು ದೊಡ್ಡ ಮಿಷನ್ ತೊಗೊಂಬಂದಿದ್ರು, ಬಟ್ ಕೆಲಸ ಭಾಳ ತೆಳ್ಳವಾಗಿತ್ತು ಅದು. ಇದು ಆ ಥರ ಎಲ್ಲ ಮಿಷನ್ ಭಾಳ ಈಸಿ ಇದೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ನೋಡ್ರಿ. ಡೆಲ್ಲಿಯಿಂದ ಕರ್ಸಿದ್ದೀವಿ ನಾವು ಅವನ್ನ. ಡೆಲ್ಲಿಯಿಂದ ನಾವು ತಾಡ್ಪಲ್ ತರಿಸಿದ್ದು, ಅವರೇ ಕಳಿಸಿದ್ದಾರೆ ಇದನ್ನು. ಅವನ ಕೈ ನೋವ್ತಾ ಇದ್ವನೋ, ಸ್ವಲ್ಪ ಸಾಕಾಯಿತು, ಹಾಗೆ ನಿಂದ್ರಿಸಿದ ಅವನು. ಉದ್ದ ಇರುತ್ತಲ್ರಿ, ಹಾಗಾಗಿ ಲಾಂಗ್ ಇರುತ್ತಲ್ಲ, ಸೊ ತಾಡ್ಪಲ್ಲೆಲ್ಲ ನೀಟಾಗಿ ಮಾಡಿಸ್ಕೊಂಡು ಫೋಲ್ಡ್. ಗಾಳಿ ಒಂದು ಸಮಸ್ಯೆ ಇರೋದ ಕಾರಣ ಹೆಚ್ಚು ಕಮ್ಮಿ ಆಗೋದಿಲ್ಲ ಸೈಜು.
ಅಲ್ಲಿ ಕೂಡ ಎಳಿತಾ ಇದಾರೆ ನೋಡಿ. ಆ ಕಡೆಗೆ ತಾಡ್ಪಲ್ ಎಳೆಯೋದು ಚಲೋ ಆಗೈತೆ ರೀ. ಈ ಕಡೆಗೆ ಈಗ ಹೀಟಿಂಗ್ ಕೆಲಸ ಮಾಡ್ತಾ ಇದ್ದಾನೆ. ಅದು ನಡೀತಾ ಇರ್ತದೆ, ಇದು ನಡೀತಾ ಇರ್ತದೆ. ಯಾಕೆ ಮಳೆ ಭಾಳ ತೊಂದರೆ ಕೊಡ್ತಾ ಇತ್ತು. ಮಧ್ಯಾಹ್ನ ಟೈಮಲ್ಲಿ ಮಳೆ ಬಂದ ಕಾರಣ ಸ್ವಲ್ಪ ಹೊತ್ತು ನಿಂದಿರ್ಸಿದ್ವಿ. ಈ ಸಾಯಂಕಾಲ ಟೈಮಲ್ಲೇ ಬೈಬ್ ಹಾಕ್ಬೇಕಂತಂದ್ಬಿಟ್ಟು ಎಲ್ಲ ಕೆಲಸ ಚಾಲೂ ಮಾಡ್ತಾಯಿದ್ದಾರೆ. ತಾಡ್ಪಲ್ಗಳು ಭಾರಿ ಚೆನ್ನಾಗಿದೆ. 7 ಲೇಯರ್ದು ತಾಡ್ಪಲ್ಲು. ಸೊ ಅವರೇ ಬಂದ್ಬಿಟ್ಟು ಕಂಪ್ನಿ ಕಡೆಯಿಂದ ಇದನ್ನು ಈ ಥರ ಮಾಡಿಬಿಟ್ಟು ಹೋಗ್ತಾರೆ. ನಾವೇನು ಪೇಮೆಂಟ್ ಜೊತೆ ಇದೆಲ್ಲ ಸೇರೇ ಹಾಕಿರ್ತೀವಿ ಪೇಮೆಂಟ್. ಭಾಳ ಚೆನ್ನಾಗಿರುತ್ತೆ ಇದು ವರ್ಕ್. ನೀವು ಎಷ್ಟೇ ಇದು ಮಾಡಿ ಜಗ್ಗಿದ್ರೂ ಇದು ಆಗೋಲ್ಲ, ಅಷ್ಟು ಇದಾಗಿರ್ತದೆ. ಇದು ಜೈಂಟ್ ತುಂಬ ಚೆನ್ನಾಗಿ ಬರ್ತದೆ ಜೈಂಟ್. ಆ ಥರ ಇದಾದ್ರೂ ನೆಕ್ಸ್ಟ್ ಟೈಮ್ ಅವನೇನು ಮಾಡ್ತಾನೆ, ಅದು ಅಲ್ಲಿ ಫೋಲ್ಡ್ ಆಗಿದೆಯಲ್ಲ ಅದನ್ನ ಮಾರ್ಕ್ ಮಾಡಿಕೊಂಡು ಅಲ್ಲಿ ಅದು ನೆಕ್ಸ್ಟ್ ಟೈಮ್ ಅದನ್ನ ಸರಿ ಮಾಡ್ತಾನೆ ಅವ. ನೋಡಿ ಈ ಥರ ಅದಂದರೆ ಸ್ವಲ್ಪ ಇದಾಗಿದ್ದ ಕಾರಣ ಅದು ಸ್ವಲ್ಪ ಫೋಲ್ ಆಗಿತ್ತು ಅದಲ್ಲಿ. ಅದು ನೆಕ್ಸ್ಟ್ ಟೈಮ್ ಜಾಯಿಂಟ್ ಮಾಡ್ತಾನೆ ಅವ. ನೋಡಿರಿ ಯಾವ ಥರ ನೀಟಾಗಿ ಬರ್ತಾಯಿದೆ ಅಂತ. ಒಂದು ರಾಟಿ ಹೊಲಿಗೆ ಥರ ಹೋಗ್ತಾಯಿದೆ ಅದು. ಆರಾಮಾಗಿ ಕೈ ಒಬ್ಬರು ಹಿಡ್ಕೊಂಡು ಈ ಥರ ಹೋಗ್ತಾಯಿದ್ರೆ ಹಗುರು ಇರ್ತವೆ. ಮಿಷನ್ ಕೂಡ ವಜ್ಜಿ ಇಲ್ಲ ಅದು. ಭಾಳ ಹಗುರು ಅಂದರೆ ಭಾಳ ಆಗಿರ್ತದೆ ಅದು. ನೋಡಿ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು 2 ಇಂಚು ಪೂರ್ತಿ ಜಾಯಿಂಟ್ ಆಗಿರುತ್ತೆ ಅದು ಪೂರ್ತಿ. ನೋಡಿ ಅಷ್ಟು ಉದ್ದ ಇರ್ತದೆ ಅದು ಪೂರ್ತಿ ಏಕಾಗಿ ಮೇಲಿಂದನೇ ಬರ್ತಾನೆ ನಾವು ಹಗ್ಗ ಕಟ್ಕೊಂಡು ಜಾಯಿಂಟ್ ಮಾಡ್ಕೊಂತ. ಅವೆಲ್ಲ ನಮ್ಮ ಟೀಮ್ ಸರ್, ಅವರು ಮ್ಯಾನೇಜರ್ಸ್ಗಳು ಇದ್ದಾರೆ, ಎಲ್ಲ ನಮ್ಮ HR ಸರ್ ಇದ್ದಾರೆ. ಸೊ ಎಲ್ಲ ಟೀಮ್ ವರ್ಕ್ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ MD ಸರ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ ಹುಡ್ರಿಗೆ. ಅವ್ರು ಏನು ಕೇಳ್ತಾರೆ ಅದು ಸಾಯಂಕಾಲ ಸ್ನ್ಯಾಕ್ಸ್ ಬರುತ್ತೆ, ಟೀನೂ ತೊಗೊಂಬರ್ತಾರೆ. 2 ರಿಂದ 3 ಟೈಮ್ ಟೀ ಇರುತ್ತೆ.